ಎಲ್ಲ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರೈಮ್. ಇವತ್ತಿನ ಹೊಸ ಕಂಟೆಂಟ್ ಏನಪ್ಪ ಅಂದರೆ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿ ಇವತ್ತು ಚೆನ್ನಾಗಿ ಊಟ ಮಾಡಿ ನಮ್ಮ ಶಾಯಿ ದರ್ಬಾರ್ ಹೋಟೆಲಲ್ಲಿ, ಆಮೇಲೆ ಅವರಿಗೆ ಬಿಲ್ಲು ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತೀವಿ. ಅವರು ಅದಕ್ಕೆ ಏನು ಎಕ್ಸ್ಪ್ರೆಷನ್ ಕೊಡ್ತಾರೆ, ಏನು ರಿಯಾಕ್ಷನ್ ಮಾಡ್ತಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೊಂದು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್, ಮತ್ತೆ ಹೇಳ್ತೀವಿ ಏನಾಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ರಿಯಾಕ್ಷನ್ ವಿಡಿಯೋ ನೋಡ್ಬೋದಂತೆ. ಹೋಟೆಲ್ ಬಂದ್ವಿ, ಊಟ ಎಲ್ಲ ಆಯಿತು, ಚೆನ್ನಾಗಿ ಊಟ ಮಾಡಿದ್ವಿ, ಎಲ್ಲ ತಿಂದ್ವಿ. ಚಿಕನ್ ಐಟಮ್ಸು, ರೋಟಿ ಐಟಮ್ಸು ಮತ್ತು ಪನ್ನೀರೆಲ್ಲ ತೊಗೊಂಡಿದ್ವಿ. ಹೊಟ್ಟೆ ತುಂಬ ಊಟ ಆಯಿತು. ಈಗ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ನೋಡೋಣ. ಆ್ಯಕ್ಚುಲಿ ಅವ್ರ ತಮ್ಮಂಗೆ, ನಮ್ಮ ಹೋಟೆಲ್ ಓನರ್ ಇದೆಲ್ಲ, ಅವ್ರ ತಮ್ಮಂಗೆ ಹೇಳಿದ್ದೀವಿ ಈ ಥರ ಪ್ರ್ಯಾಂಕ್ ಮಾಡ್ತಿದ್ದೀವಿ. ಬಟ್ ಆಮೇಲೆ ನಾವು ಪೇ ಮಾಡ್ತೀವಿ ಅಂತ ಹೇಳಿದ್ದೀವಿ. ಬಟ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಓನರು ಅಂತ ನೋಡೋಣ. ಕೌಂಟ್ರಿ ಹೋಗೋಣ ಬನ್ನಿ. ஒரு பட்டர் சிக்கன் 180, ஒரு 160, 140, ಎರಡು ಜಂಡಲ್ಲಿ 80, 160, ಹಾಫ್ ಪ್ಲೇಟ್ ಸರಿ ತಮಾಷೆ ತಮಾಷೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು. ನಾವು ಹೇಳಿದ್ದೆ ಥ್ಯಾಂಕ್ ಯು. ಸ್ವಲ್ಪ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ. ಹೌದು, ಪ್ರೈಮ್ ಕನ್ನಡಿಗ ಅಂತ. ನಂಬಿಕೆ ಇದೆಯಲ್ಲ ಖುಷಿ. ಪ್ರೈಮ್ ಕನ್ನಡಿಗ ಅಂತ. ಅದೇ ಈಗ ಐಕ್ಯದಲ್ಲಿ ಕೊಡಿಡ್ತಿ ಎಲ್ಲರೂ. ನೀವು ಬನ್ನಿ ಊಟ ಮಾಡಿ ಜಂಕ್ಷನ್ ಮಾಡಬೇಡಿ ಆಯ್ತಾ? ಯಾವತ್ತಿದ್ರು ಉಂಟಲ್ಲ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅವನೇನು ಹೇಳಿಲ್ಲ. ಯಾವ್ದು ನಾವು ಡೈಲಿ ಮುಖಂಡು ಹೋಟ್ಲ್ ಒಂದು ವಿಡಿಯೋ ಮಾಡಮ್ಮ, ತಂದೂರಿ ಚೆನ್ನಾಗಿದೆ. ಎಲ್ಲ ಶೃಂಗೇರಿ ತೀರ್ಥಹಳ್ಳಿ. ಇಲ್ಲಿ ನಮ್ಮ ಹತ್ರ ಬರೋದು. ನಿಮ್ಮ ಶೃಂಗೇರಿ MLA ಏನು ಕೊಟ್ಟಿದ್ದೀವಪ್ಪ? ಇದು ನಮ್ಮ ಮಂಗಳೂರು. ರಾಜೇಗೌಡರು ಮಗ ಯಾರು? ರಾಜೇಗೌಡರು ಮಗನ. ಮದುವೆ ಯಾವಾಗಾಯ್ತು? ಮದುವೆ ಮೊನ್ನೆ ರೀಸೆಂಟ್ ಆಗಿ ಯಾರು ಆಯಿತು. 15 days back. ರಾಜೇಗೌಡ ಯಾರು? ಗೌಡ. ಗೌಡ ರೆಡ್ಡಿ ಹುಡುಗಿ. ರೆಡ್ಡಿ ಹುಡುಗಿ. ಆನಂದಿತಾ ರೆಡ್ಡಿ. ಆನಂದಿತ ಹೇಳಿದ್ರಲ್ಲ ಇವತ್ತು ಹೋಗಿದ್ದಾರೆ, ಇವ್ರ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ನಾವೇ ಮುಂದೆ ನಿಂತು ಮದುವೆ ಮಾಡ್ತಿದ್ದು. 12 ಪ್ರೋಗ್ರಾಮ್ ಮಾಡಿದ್ದು. ಓಕೆ ಓಕೆ. ರಾಜೇಗೌಡ ಕೇಳಿದ್ವಿ, ಫಸ್ಟ್ ನೈಟ್ ಮಾಡ್ತಿಲ್ಲ, ಮದುವೆ ಹಂಗೆ ಮಾಡ್ತಾರೆ. 50 ಕೋಟಿ ಬರೀ ಪ್ರೋಗ್ರಾಮ್ಗೆ. ಹೌದಾ? ಹುಡುಗನಿಗೆ ಲ್ಯಾಂಡ್ ಓವರ್. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಒಂದು ಉದಾಹರಣೆ ಅಂದರೆ ಇದೆ ನೋಡಿ. ಎಷ್ಟು ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಾವು ಯಾವತ್ತೋ ಒಂದಿನ 2 ದಿನ ಊಟಕ್ಕೆ ಹೋಗ್ತೀವಿ, ಬಟ್ ಅವರು ನಮ್ಮ ಪರಿಚಯ ಇಟ್ಕೊಂಡು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ನೋಡಿ. ತುಂಬ ಖುಷಿ ಆಗತ್ತಪ್ಪ. ಯಪ್ಪ ಸೈಕ್ರು ನಮ್ಮ ಹೋಟೆಲ್ ಓನರು. ನಾವು ಹುಟ್ಟೂರಿಂದ ಬಂದು ಇಲ್ಲಿ ನಾವು ಬೆಂಗಳೂರಲ್ಲಿ ಏನಾದ್ರು ನಂಬಿಕೆ ವಿಶ್ವಾಸ ಸಂಪಾದಿಸಿದ್ದೀವಿ ಅಂದರೆ ಇದೇ ನೋಡಿ. ಅವರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಒಂದು ಊಟಕ್ಕೆ ಎಷ್ಟು ಕಷ್ಟ ಇದೆ, ಬಟ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಊಟಕ್ಕೆ ಏನು ಟೆನ್ಷನ್ ಮಾಡಬೇಡಿ, ಯಾವಾಗ ಬೇಕಾದರೂ ಬಂದು ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು. ಇಷ್ಟು ಸಾಕಲ್ವ ನಮಗೆ. ಇಲ್ಲಿಂದ ನಾವು ಬಂದಿದ್ದೀವಿ, ಇಲ್ಲಿ ಸ್ಟೇ ಮಾಡಿಕೊಂಡು ವರ್ಕ್ ಮಾಡ್ತಿದ್ದೀವಿ. ನಮ್ಗೆ ಇಷ್ಟು ಸಾಕಲ್ಲ, ಇನ್ನೇನು ಬೇಕಾಗಿದೆ ಹೇಳಿ. ಇಷ್ಟೊಳ್ಳೆ ಪ್ರೀತಿ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಒಳ್ಳೆ ಬಿಸ್ನೆಸ್ ಆಗಲಿ ನಿಮ್ಮದು. ಈ ಟೈಮಲ್ಲಿ ನನಗೆ ಇನ್ನೊಬ್ಬರು ನೆನಪಾಗ್ತಾರೆ, ನಮ್ಮ ಬ್ರದರು. ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಉಡುಪಿ ಮೂರ್ತಿ ಅಂದ್ಬಿಟ್ಟು. ಅವರು ಅಷ್ಟೇ ಸೇಮು. ಹೊರಗಡೆ ಇಲ್ಲ ಯಾರಾದರೂ ಊಟ ಈ ಥರ ವಿಷಯಕ್ಕೆ ಬಂದಾಗ ಅವರು ಸೇಮ್ ಇದೇ ಥರ ಮಾಡೋರು. ಎಲ್ಲರಿಗೂ ಊಟದ ವಿಷಯದಲ್ಲಿ ಯಾವಾಗಲೇ ಊಟ ಕೇಳ್ಕೊಂಡು ಬಂದರು ಊಟ ಕೊಡೋರು. ಅವ್ರು ನೆನಪಾದರು. ನೆಕ್ಸ್ಟ್ ಟೈಮ್ ಉಡುಪಿಗೆ ಹೋದಾಗ ನಿಮಗೆ ಅವರನ್ನು ತೋರಿಸ್ತೀನಿ. ಥ್ಯಾಂಕ್ ಯು.
ಬಾಯ್ ಬಾಯ್.